ಜನರಿಂದ ದೇಣಿಗೆಗಳನ್ನು ಯಾವುದೇ ರೀತಿಯ ರಶೀದಿ ಇಲ್ಲದೆ ಪಡ್ಕೊಂಡು ಅದಕ್ಕೆ ಯಾವುದೇ ಲೆಕ್ಕಪತ್ರವನ್ನು ಕೂಡ ಕೊಡದೆ ಒಂದು ವ್ಯವಹಾರ ಮಾಡ್ತಾ ಇರುವಂತಹ ದೇಶದ ಏಕೈಕ ಪತ್ರಿಕೆ ಏಕೈಕ ಸಂಸ್ಥೆ ಅಂತ ಹೇಳಿದ್ರೆ ಅದು RSS. RSSನವರು ಟೀಕೆಗಳನ್ನು ಸಹಿಸುವುದಿಲ್ಲ. ಅವರಿಗೆ ಆ ಇತಿಹಾಸವೇ ಇಲ್ಲ. ಅವರ ಒಳಗೆ ಪ್ರಜಾಪ್ರಭುತ್ವ ಇಲ್ಲ, ಹಾಗೆ ಅವರ ಹೊರಗೆ ಕೂಡ ಪ್ರಜಾಪ್ರಭುತ್ವವನ್ನು ಉಳಿಲಿಕ್ಕೆ ಬಿಡುವುದಿಲ್ಲ ಅನ್ನೋದು ಅವರ ನೇಚರ್ ಹಾಗಿರುವಂಥದ್ದು. ನೋಂದಾವಣೆ ಹಾಗಾಗಿ ಹಿಂದೂ ಧರ್ಮ ನೋಂದಾವಣೆ ಆಗಿದೆಯೇ ಅನ್ನುವ ಅವರ ಪ್ರಶ್ನೆ ಅತ್ಯಂತ ಬಾಲಿಶದ್ದು ಮತ್ತು ಇವರ ಬಾಯಿಯನ್ನು ಮುಚ್ಚಿಸುವ ಒಂದು ಪ್ರಯತ್ನ ಅಂತ ನನಗೆ ಅನಿಸಿತು. RSS ಅನ್ನು ಪ್ರಶ್ನೆ ಮಾಡಿದವರು ಯಾರು ಜೀವಂತವಾಗಿ ಇಲ್ಲ ಅಂತ ಹೇಳಿದರು. ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಿಮ್ಮನ್ನು ಕೂಡ ನಾವು ಮುಗಿಸ್ತೇವೆ ಅನ್ನುವಂಥ ಒಂದು ಪರೋಕ್ಷ ಬೆದರಿಕೆಯನ್ನ ಜಿಗಜಿಗಣಿಯವರು ಅವರಿಗೆ ಹಾಕ್ತಾರೆ. ಅಥವಾ ದಲಿತರು ಇನ್ನೂ ಕೂಡ ಅವರು ದಾಸ್ಯದಲ್ಲೇ ಬದುಕಬೇಕು ಅನ್ನುವುದು ಅವರ ಭಾವನೆ ನನಗೆ ಅರ್ಥ ಆಗುವುದಿಲ್ಲ. ಇನ್ನು CT ಅವರು ಹೇಳ್ತಾರೆ ಜಹಾದಿಗಳನ್ನು ಬೆಂಬಲಿಸುವವರು ಅವರಿಗೆ ನಾವು ಉತ್ತರ ಕೊಡುವುದಿಲ್ಲ ಅಂತ. ಇನ್ನು RSS ಹೇಗೆ ಕಾರ್ಯಾಚರಣೆ ಮಾಡ್ತದೆ ಅಂತ ಹೇಳಿದ್ರೆ, ಅದು ಒಂದು ಅಡ್ರೆಸ್ ಇಲ್ಲದ ಸಂಸ್ಥೆಯಾಗಿ ಹಾಗೆ ಕಾರ್ಯಾಚರಣೆ ಮಾಡ್ತಾ ಇದೆ. ಅವರ ನಾಗಪುರದಲ್ಲಿರುವ ಅವರ ಪ್ರಧಾನ ಕಚೇರಿ ಕೂಡ ಅದು ಬೇರೆಯವರ ಹೆಸರಿನಲ್ಲಿ, ಕೇಶವ ಬಲರಾಮ್ ಹೆಗಡೆಯವರ ವೈಯಕ್ತಿಕ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಆದಂತಹ ಒಂದು ಆಫೀಸು. ಇನ್ನು ಇವರು ಪಥಸಂಚಲನ ಮಾಡುವಾಗ, ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡುವಾಗ ಇವರ ಹೆಸರಿನಲ್ಲಿ ಯಾವುದೇ ರೀತಿಯ ಪರ್ಮಿಷನ್ ಅನ್ನು ಪಡ್ಕೊಳ್ಳುವುದಿಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಇಡೀ ದೇಶದಲ್ಲಿ ನೋಂದಾವಣೆ ಆಗದಂತ ಯಾವುದಾದ್ರೂ ದೊಡ್ಡ ಸಂಸ್ಥೆಗಳು ಇದೆ ಅಂತಂದ್ರೆ ಅದು RSS ಮಾತ್ರ. ಯಾವ ಸಂಸ್ಥೆಗಳು ನೋಂದಾವಣೆಯೂ ಆಗದೆ ಜನರಿಂದ ದೇಣಿಗೆಗಳನ್ನು ಯಾವುದೇ ರೀತಿಯ ರಶೀದಿ ಇಲ್ಲದೆ ಪಡ್ಕೊಂಡು ಅದಕ್ಕೆ ಯಾವುದೇ ಲೆಕ್ಕಪತ್ರವನ್ನು ಕೂಡ ಕೊಡದೆ ಒಂದು ವ್ಯವಹಾರ ಮಾಡ್ತಾ ಇರುವಂತಹ ದೇಶದ ಏಕೈಕ ಪತ್ರಿಕೆ ಏಕೈಕ ಸಂಸ್ಥೆ ಅಂತ ಹೇಳಿದ್ರೆ ಅದು RSS. ಈ RSSನವರಿಗೆ ಏನಾಗಿದೆ ಅಂತ ಹೇಳಿದ್ರೆ, RSSನವರು ಟೀಕೆಗಳನ್ನು ಸಹಿಸುವುದಿಲ್ಲ. ಅವರಿಗೆ ಆ ಇತಿಹಾಸವೇ ಇಲ್ಲ. ಅವರನ್ನು ಯಾರಾದರೂ ಟೀಕೆ ಮಾಡಿದರೆ, ಅವರನ್ನು ಯಾರಾದರೂ ಪ್ರಶ್ನೆ ಮಾಡಿದರೆ, ಅವರ ನಡವಳಿಕೆಗಳು ಸರಿ ಇಲ್ಲ ಅಂತ ಯಾರಾದರೂ ಹೇಳಿದರೆ ಅವರು ನೀ ನಮ್ಮನ್ನ ಕೇಳಲಿಕ್ಕೆ ನೀನು ಯಾರು ಅನ್ನೋ ಪ್ರಶ್ನೆಯನ್ನು ತಿರುಗಿ ಹಾಕ್ತಾರೆ. ಅಥವಾ ಅವರ ದಾಟಿ ಹೇಗಿರ್ತದೆ ಅಂತ ಹೇಳಿದ್ರೆ, ನಮ್ಮನ್ನ ಟೀಕೆ ಮಾಡುವವರೆಲ್ಲರೂ ದೇಶದ್ರೋಹಿಗಳು, ನಮ್ಮನ್ನು ಟೀಕೆ ಮಾಡುವವರೆಲ್ಲರೂ ಧರ್ಮದ್ರೋಹಿಗಳು ಅನ್ನುವಂಥ ಒಂದು ಹಣೆಪಟ್ಟಿಯನ್ನು ಪ್ರಶ್ನೆ ಮಾಡಿದ ವ್ಯಕ್ತಿಗೆ ಹಚ್ಚಿ ಅವರನ್ನ ಬಾಯಿ ಮುಚ್ಚಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಯಾಕೆ ಹೇಳಿದ್ರೆ, ಒಂದು ಪ್ರಜಾಪ್ರಭುತ್ವ ಅಂತ ಹೇಳಿದ ಮೇಲೆ ಅಲ್ಲಿ ಟೀಕೆಗಳು, ಅಲ್ಲಿ ಪ್ರಶ್ನೆಗಳು, ಅಲ್ಲಿ ಜಿಜ್ಞಾಸೆಗಳು ಸಹಜವಾಗಿ ಬರ್ತದೆ. ಅವರ ಒಳಗೆ ಪ್ರಜಾಪ್ರಭುತ್ವ ಇಲ್ಲ, ಹಾಗೆ ಅವರ ಹೊರಗೆ ಕೂಡ ಪ್ರಜಾಪ್ರಭುತ್ವವನ್ನು ಉಳಿಲಿಕ್ಕೆ ಬಿಡುವುದಿಲ್ಲ ಅನ್ನೋದು ಅವರ ನೇಚರ್ ಹಾಗಿರುವಂಥದ್ದು. ಈಗ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಒಂದು ಪತ್ರವನ್ನು ಬರೀತಾರೆ, RSS ನೋಂದಾವಣೆ ಆಗಿದೆಯೇ, ಆಗದಿದ್ದರೆ ಯಾಕೆ ಆಗಿಲ್ಲ ಅನ್ನುವ ಬಗ್ಗೆ ಸವಿವರವಾದಂತಹ ಒಂದು ಪತ್ರವನ್ನು ಅವರು ಸರಸಂಘ ಚಾಲಕರಿಗೆ ಅತ್ಯಂತ ಗೌರವಯುತವಾಗಿ ಆ ಪತ್ರವನ್ನು ಬರೀತಾರೆ. ಆ ಪತ್ರ ಅವರು ಬರೆದ ನಂತರ ಅವರಿಗೆ ಬಂದ ಪ್ರತಿಕ್ರಿಯೆಗಳು ಹೇಗಿದೆ ಅನ್ನೋದನ್ನು ಒಂದು ಕ್ಷಣ ಗಮನಿಸಬೇಕು. ಎಲ್ಲರೂ ಅವರ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಏನು ಚಿತ್ತಾಪುರದಲ್ಲಿ ಒಂದು 6 ತಿಂಗಳ ಹಿಂದೆ ಒಂದು ಪಥಸಂಚಲನಕ್ಕೆ ವಿಷಯದಲ್ಲಿ ಒಂದು ಕಾಂಟ್ರವರ್ಸಿ ಆಗಿತ್ತು, RSSನ ನೋಂದಣಿಯ ವಿಷಯದಲ್ಲಿ. ಆಗ ಮೋಹನ್ ಭಾಗವತರು ತ್ರಿವೇಂದ್ರಮನಲ್ಲಿ ಕೂತ್ಕೊಂಡು ಒಂದು ಮಾತು ಹೇಳ್ತಾರೆ. ಏನು ಹೇಳಿದ್ರೆ, RSSಗೆ ನೋಂದಾವಣೆ ಅದು ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗಿತ್ತು, ಆಮೇಲೆ ಅದು ನೋಂದಾವಣೆ ಆಗಬೇಕು ಅಂತ ನಮಗೆ ಯಾರೂ ಹೇಳಲೇ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಹಿಂದೂ ಧರ್ಮ ನೋಂದಾವಣೆ ಆಗಿದೆ ಅನ್ನೋ ಪ್ರಶ್ನೆಯನ್ನು ಕೂಡ ಅವರು ಕೇಳ್ತಾರೆ. ಯಾವ ಧರ್ಮಗಳು ಈ ಭೂಮಿಯ ಮೇಲೆ ನೋಂದಾವಣೆ ಆಗಲಿಲ್ಲ. ಹಾಗಾಗಿ ಹಿಂದೂ ಧರ್ಮ ನೋಂದಾವಣೆ ಆಗಿದೆಯೇ ಅನ್ನುವ ಅವರ ಪ್ರಶ್ನೆ ಅತ್ಯಂತ ಬಾಲಿಶದ್ದು ಮತ್ತು ಇವರ ಬಾಯಿಯನ್ನು ಮುಚ್ಚಿಸುವ ಒಂದು ಪ್ರಯತ್ನ ಅಂತ ನನಗೆ ಅನಿಸಿತು. ಅದರ ಜೊತೆಗೆ ನನಗೆ ಯಾರೂ ನೋಂದಾವಣೆ ಆಗಲಿಕ್ಕೆ ಹೇಳಲಿಲ್ಲ ಅಂದರೆ, ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಗೆ ನೋಂದಾವಣೆ ಮಾಡಬೇಕು ಅನ್ನೋದಕ್ಕೆ ಯಾರು ಹೇಳಬೇಕಾಗಿಲ್ಲ. ಅದು ಕೂಡ ಅವರ ಬಾಲಿಶ ಉತ್ತರ ಅಂತೇಳಿ ಅದನ್ನು ತಳ್ಳಿ ಹಾಕಬೇಕಾಗ್ತದೆ. ಆಮೇಲೆ ಈಗ ಮೊನ್ನೆ ಪುನಃ ಈ ನೋಂದಾವಣೆ ವಿಚಾರ ಚರ್ಚೆಗೆ ಬಂದ ನಂತರ ಇವರನ್ನು ಬಾಯಿ ಮುಚ್ಚಿಸುವ ಪ್ರಯತ್ನವನ್ನು ಸುಮಾರು ಜನ ಮಾಡಿದರು. ಒಬ್ಬರು ರಮೇಶ್ ಜಿಗಜಿಣಗಿಯವರು 2 ವಿಚಾರಗಳನ್ನು ಎತ್ತಿಕೊಂಡ್ರು. ಒಂದು ಮಾತು ಹೇಳಿದ್ರು, RSS ಅನ್ನು ಪ್ರಶ್ನೆ ಮಾಡಿದವರು ಯಾರು ಜೀವಂತವಾಗಿ ಇಲ್ಲ ಅಂತ ಹೇಳಿದರು. ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಿಮ್ಮನ್ನು ಕೂಡ ನಾವು ಮುಗಿಸ್ತೇವೆ ಅನ್ನುವಂಥ ಒಂದು ಪರೋಕ್ಷ ಬೆದರಿಕೆಯನ್ನ ಜಿಗಜಿಗಣಿಯವರು ಅವರಿಗೆ ಹಾಕ್ತಾರೆ. ಆಮೇಲೆ ದಲಿತರಿಗೆ ಯಾಕೆ RSS ಅನ್ನು ಪ್ರಶ್ನಿಸುವ ಉಸಾಬರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ.
ದಲಿತರಿಗೆ ಯಾಕೆ ಯಾರನ್ನು ಪ್ರಶ್ನಿಸುವ ಹಕ್ಕು ಇಲ್ಲ ಅನ್ನುವುದು ಅವರ ಭಾವನೆ, ದಲಿತರು ಈ ದೇಶದ ಪ್ರಜೆಗಳು ಅಲ್ಲ ಅನ್ನುವುದು ಅವರ ಭಾವನೆ, ಅಥವಾ ದಲಿತರು ಇನ್ನೂ ಕೂಡ ಅವರು ದಾಸ್ಯದಲ್ಲೇ ಬದುಕಬೇಕು ಅನ್ನುವುದು ಅವರ ಭಾವನೆ ನನಗೆ ಅರ್ಥ ಆಗುವುದಿಲ್ಲ. ಹಾಗಾಗಿ ಅದು ಕೂಡ ಒಂದು ಬಾಯಿ ಮುಚ್ಚಿಸುವ ಪ್ರಯತ್ನ ಆಯಿತು. ಇನ್ನು ಸಿಟಿ ಅವರು ಹೇಳ್ತಾರೆ ಜಹಾದಿಗಳನ್ನು ಬೆಂಬಲಿಸುವವರು ಅವರಿಗೆ ನಾವು ಉತ್ತರ ಕೊಡುವುದಿಲ್ಲ ಅಂತ. ನೋಡಿ, ಇವರು ಯಾರಿಗೆ ಬೆಂಬಲಿಸ್ತಾರೆ ಅನ್ನುವುದು ಪ್ರಶ್ನೆ ಆಗುವುದಿಲ್ಲ. ಇವರು ಎತ್ತಿದ ಪ್ರಶ್ನೆ ಎಷ್ಟು ಜೆನ್ವಿನ್, ಇವರು ಎತ್ತಿದ ಪ್ರಶ್ನೆ ಎಷ್ಟು ಮಹತ್ವದ್ದು ಅನ್ನುವುದ್ರ ಮೇಲೆ ಅವರು ಉತ್ತರವನ್ನ ಕೊಡಬೇಕಾಗ್ತದೆ. ಪ್ರಶ್ನೆಯನ್ನು ಮಾಡಿದವರು ಏನು ಸಾಮಾನ್ಯರಲ್ಲ, ಅವರು ಈ ರಾಜ್ಯದ ಗೃಹ ಸಚಿವರು, ಅವರು ಜವಾಬ್ದಾರಿಯುತವಾಗಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾಗಿ ಇವರೆಲ್ಲರೂ ಕೂಡ ಪ್ರಶ್ನೆ ಮಾಡಿದ್ದು ಇವರನ್ನ ಬಾಯಿ ಮುಚ್ಚಿಸುವುದಕ್ಕಷ್ಟೇ ಹೊರತು ಯಾಕೆ ರಿಜಿಸ್ಟ್ರೇಷನ್ ಆಗಲಿಲ್ಲ, ರಿಜಿಸ್ಟ್ರೇಷನ್ ಆಗಲಿಕ್ಕೆ ಏನು ತೊಡಕುಗಳಿದೆ ಅನ್ನುವುದನ್ನು ಅವರು ಯಾರು ಕೂಡ ಹೇಳಲಿಲ್ಲ. ಇನ್ನು RSS ಹೇಗೆ ಕಾರ್ಯಾಚರಣೆ ಮಾಡ್ತದೆ ಅಂತ ಹೇಳಿದ್ರೆ, ಅದು ಒಂದು ಅಡ್ರೆಸ್ ಇಲ್ಲದ ಸಂಸ್ಥೆಯಾಗಿ ಹಾಗೆ ಹಾಗೆ ಕಾರ್ಯಾಚರಣೆ ಮಾಡ್ತಾ ಇದೆ. ಅದಕ್ಕೊಂದು ಅಡ್ರೆಸ್ ಇಲ್ಲ, ಅದೊಂದು ರಿಜಿಸ್ಟ್ರೇಷನ್ ಆಗದ ಕಾರಣ ಅದು ಇಡೀ ದೇಶದಲ್ಲಿ ಪಸರಿಸಿರುವಂತಹ ಒಂದು ಸಂಸ್ಥೆ, ಅಲ್ಲಲ್ಲಿ ಅವರಿಗೆ ಸ್ವಯಂ ಸೇವಕರು ಇದ್ದಾರೆ ಅಂತ ಹೇಳ್ಕೊಳ್ಳುವಂಥ ಒಂದು ಸಂಸ್ಥೆಗೆ ಒಂದು ಸರಿಯಾದ ಅಡ್ರೆಸ್ ಇಲ್ಲ ಅನ್ನುವುದು ಬಹಳ ಖೇದಕರವಾದಂಥ ವಿಷಯ. ಅವರು ಪರಾವಲಂಬಿಗಳಾಗಿ ಬದುಕುವರು. ಅಂದರೆ ಅವರ ಒಂದು ಆಫೀಸ್ ಇದೆಯಲ್ಲ, ಅದು ಯಾವ ಆಫೀಸ್ ಕೂಡ ಅವರ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಆದಲ್ಲ. ಅವರ ನಾಗಪುರದಲ್ಲಿರುವ ಅವರ ಪ್ರಧಾನ ಕಚೇರಿ ಕೂಡ ಅದು ಬೇರೆಯವರ ಹೆಸರಿನಲ್ಲಿ, ಕೇಶವ ಬಲರಾಮ್ ಹೆಗಡೆಯವರ ವೈಯಕ್ತಿಕ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಆದಂಥ ಒಂದು ಆಫೀಸು. ಆ ಆಫೀಸಿನಲ್ಲಿ ಇವರು ಕಾರ್ಯನಿರ್ವಹಿಸ್ತಾರೆ. ಅದೇ ರೀತಿ ಬೇರೆ ಬೇರೆ ಕಡೆ ಕೂಡ ಬೇರೆ ಬೇರೆ ಕಡೆ ಅವರು ಆಫೀಸನ್ನು ನಡೆಸ್ತಾ ಇದ್ದಾರೆ. ಎಲ್ಲಿ ಕೂಡ ಅವರ ಸ್ವಂತ ಹೆಸರಿನಲ್ಲಿ ಆಫೀಸ್ ಕಟ್ಟಡಗಳು ಇಲ್ಲ. ಇನ್ನು ಇವರು ಪಥಸಂಚಲನ ಮಾಡುವಾಗ, ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡುವಾಗ ಇವರ ಹೆಸರಿನಲ್ಲಿ ಯಾವುದೇ ರೀತಿಯ ಪರ್ಮಿಷನ್ ಅನ್ನು ಪಡ್ಕೊಳ್ಳುವುದಿಲ್ಲ. ಅವರು ಬೇನಾಮಿ ಹೆಸರಿನಲ್ಲಿ ಪರ್ಮಿಷನ್ ಪಡ್ಕೊಂಡು ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.